ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ನಮ್ಮ ಜೊತೆ ಹಿರಿಯ ವಕೀಲರಾದ ಮೇಸ್ತ್ರಿ ಅವರು ಇದ್ದಾರೆ. ನಾನು ಇವತ್ತು ಅವ್ರನ್ನ ಪರ್ಪಸ್ ಆಗಿ ಯಾವ ವಿಚಾರಕ್ಕೆ ಮಾತನಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಯಾರಾದ್ರೂ ಮಹಿಳೆಯರು ಇವಾಗ ನಾವು ಬಹಳ ಸಂದಿಗ್ಧ ಕಾಲದಲ್ಲಿದ್ದೀವಿ. ಎಲ್ಲರೂ ಕಾನೂನನ್ನು ತಿಳ್ಕೋಬೇಕು. ಯಾಕಂದರೆ ಸರ್ಕಾರಗಳು ಇವತ್ತು ಎಲ್ಲರ ಭೂಮಿಯನ್ನು ಯಾವ್ಯಾವುದೋ ಯೋಜನೆ ಹೆಸರಲ್ಲಿ ವಶಪಡಿಸ್ಕೊಳ್ಳೋಕ್ಕೆ ಮುಂದಾಗಿದೆ. ಮನೆಯಲ್ಲಿ ವಕೀಲರು ಒಬ್ಬರಿರಬೇಕು ಅನ್ನೋ ಕಾಲಘಟ್ಟದಲ್ಲಿದ್ದೀವಿ. ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸರ್ಕಾರಿ ಕಾನೂನು ಕಾಲೇಜ್ ಇದ್ದಾವೆ, ಅದು ಯಾಕೆ ಜಾಸ್ತಿ ಕಾಲೇಜುಗಳು ಇಲ್ಲ ಅನ್ನೋ ನಿಟ್ಟಿನಲ್ಲಿ ಮೇಸ್ತ್ರಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಾನು ಕೇಳಿದೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸರ್ಕಾರಿ ಕಾನೂನು ಕಾಲೇಜುಗಳಿದ್ದಾವೆ ಮತ್ತು ಮಹಿಳೆಯರಿಗೆ ಉನ್ನತ ಶಿಕ್ಷಣ ಫ್ರೀ ಅಂತ ಹೇಳ್ತಾರೆ, ಆದರೆ ಎಷ್ಟು ಕಾಲೇಜುಗಳಿದ್ದಾವೆ, ಅಲ್ಲಿ ಮಹಿಳೆಯರ ಸ್ಥಿತಿಗತಿ ಏನು ಹೇಳ್ಬಹುದಾ? ತಾವು ಈಗ ಪ್ರಾಧ್ಯಾಪಕರು ಸಹ ಅಲ್ಲಮಿನ್ ಕಾಲೇಜಿನಲ್ಲಿ. ತುಂಬ ಧನ್ಯವಾದ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ನೀವು. ಸುಮಾರು ವರ್ಷಗಳಿಂದ ನನಗೆ ತುಂಬ ಕಾಡ್ತಾ ಇರೋ ಪ್ರಶ್ನೆ ಇದು. ನಾನು 2009ರಲ್ಲಿ ಮಾಸ್ಟರ್ ಆಫ್ ಲಾ ಮಾಡಿದೆ. ಒಳ್ಳೆ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಕೂಡ ಇದೆ. ಮತ್ತು NET ಕ್ವಾಲಿಫಿಕೇಷನ್ 2012ರಲ್ಲಿ ನ್ಯಾಷನಲ್ ಎಜುಕೇಷನಲ್ ಟೆಸ್ಟಿಂಗ್ ಎಕ್ಸಾಮು ಕೂಡ ಕ್ಲಿಯರ್ ಮಾಡಿದೆ. ಮತ್ತು PhD ಎಂಟ್ರೆನ್ಸ್ 2-3 ಬಾರಿ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ. ವಕಾಲತ್ ಮಾಡ್ತಾ ಇರೋ ಕಾರಣಕ್ಕೆ ನಾನು PhDಗೆ ಹೋಗಲಿಲ್ಲ. ಇಲ್ಲಿ ನನಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಇಡೀ ಕರ್ನಾಟಕದಲ್ಲಿ ಇರೋದು ಟೋಟಲ್ 9 ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಅದರಲ್ಲಿ 4 ಯೂನಿವರ್ಸಿಟಿಗಳಿದೆ. ಒಂದು ನ್ಯಾಷನಲ್ ಲಾ ಸ್ಕೂಲ್ ಇದೆ, ಅದಂತೂ ಕೌಂಟಿಂಗಲ್ಲೇ ಬರೋದಿಲ್ಲ. ಅದು ಬಿಟ್ಟರೆ 3 ಯೂನಿವರ್ಸಿಟಿಗಳು ಇದೆ ಸರ್ಕಾರ ನಡೆಸೋದು. ಅದನ್ನು ಬಿಟ್ಟರೆ 4ರಿಂದ 5 ಲಾ ಕಾಲೇಜ್ಗಳು ಮಾತ್ರ ಸರ್ಕಾರದಿರೋದು. ಹಂಡ್ರೆಡ್ಸ್ ಆಫ್ ಲಾ ಕಾಲೇಜ್ಗಳಲ್ಲಿ ಈಗ ಹೊಸದಾಗಿ ಈ ವರ್ಷದಲ್ಲಿ ಮತ್ತೆ ಒಂದು 50 ಸಮೀಪ ಹೊಸ ಲಾ ಕಾಲೇಜ್ಗಳನ್ನು ಪರ್ಮಿಷನ್ ಕೊಟ್ಟಿದ್ದಾರೆ. ಖಾಸಗಿಗೆ ಅವಕಾಶ ಇರುತ್ತೆ. ಖಾಸಗಿಗೆ ತುಂಬ ಅವಕಾಶ ಇದೆ. 100ಕ್ಕಿಂತಲೂ ಜಾಸ್ತಿ ಖಾಸಗಿ ಕಾಲೇಜುಗಳು ಮೊದಲಿಂದನೇ ಇತ್ತು. ಏಡೆಡ್ ಅಂತ ಒಂದು 10-15 ಕಾಲೇಜುಗಳು ಇರ್ಬೋದು. ಅದೇ ಪ್ಯೂರ್ಲಿ ಸರ್ಕಾರಿ ಅಂತ ಇರೋದು ಒಂದು ರಾಮನಗರ, ಒಂದು ಹೊಳೆ ನರಸೀಪುರ, ಒಂದು ಕಲಬುರಗಿ, ಬಿಟ್ಟರೆ ಇನ್ನೊಂದು ಹಾಸನ. ಇಷ್ಟೇ ಕಾಲೇಜುಗಳು ಗೌರ್ಮೆಂಟ್ ಇರೋದು. ಬೇರೆ ಎಲ್ಲೂ ಕೂಡ ನಿಮಗೆ ಗೌರ್ಮೆಂಟ್ ಕಾಲೇಜ್ಗಳೇ ಇಲ್ಲ. ನಮ್ಮ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಗೌರ್ಮೆಂಟ್ ಕಾಲೇಜುಗಳನ್ನು ಜಾಸ್ತಿ ತೆರೆದಾಗ ಮಾತ್ರ ನಮ್ಮಂಥ ಕ್ವಾಲಿಫೈಡ್ ಮಾಸ್ಟರ್ ಆಫ್ ಲಾ ಮಾಡಿರುವಂಥ ವ್ಯಕ್ತಿಗಳಿಗೆ ಒಂದು ಲೆಕ್ಚರರ್ ಮಾಡುವಂಥ ಅವಕಾಶ ಸಿಗುತ್ತೆ. ಜೊತೆಗೆ ನಿಮ್ಮಂಥ ಹೆಣ್ಣು ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಒಳ್ಳೆ ಎಜುಕೇಷನ್, ಲೀಗಲ್ ಎಜುಕೇಷನ್ ಸ್ಪೆಷಲಿ ಕೊಡ್ಬೋದು ಅಂತ ನನ್ನೊಂದು ನಿವೇದನೆ. ಇದುವರೆಗೂ ನೀವು ಮೇಸ್ಟ್ರಾಗಿರೋದ್ರಿಂದ ಮಹಿಳೆಯರ ಸಂಖ್ಯೆ ಎಷ್ಟು ಅನುಪಾತದಲ್ಲಿರುತ್ತೆ ಸರ್? ನೋಡಿ, ಕಾನೂನು ರಂಗದಲ್ಲಿ ತುಂಬ ಕಷ್ಟ ಇದೆ ಹೆಣ್ಮಕ್ಳಿಗೆ. ಅದು ನಮ್ಮ ಒಂದು ದುರ್ದೈವ. ಏನಂದರೆ, ಇನ್ನೂ ಕೂಡ ನಾವು ಸ್ವತಂತ್ರ ಸಿಕ್ಕರೂ ಕೂಡ ಹಳೆಯ ಒಂದು ಮೆಂಟಾಲಿಟಿಯಿಂದ ಹೊರಗೆ ಬಂದಿಲ್ಲ ನಾವು. ಹೆಣ್ಮಕ್ಳು ಅಂದರೆ 7 ಗಂಟೆಗೆ ಮನೆಗೆ ಹೋಗಬೇಕು, ಹೆಣ್ಮಕ್ಳು ಅಂದರೆ ಹಿಂಗೆ ಇರಬೇಕು, ಹೆಣ್ಮಕ್ಳು ಅಂದರೆ ಹಂಗೆ ಇರಬೇಕು ಅಂತ ಕಾನೂನುಗಳು ಮಾಡಿಕೊಂಡು ನಮ್ಮ ಮಕ್ಕಳನ್ನ ನಾವೇ ಹಾಳು ಮಾಡ್ತಾ ಇದ್ದೀವಿ. ಅದ್ರ ಬದಲಾಗಿ ನನ್ನ ರಿಕ್ವೆಸ್ಟ್ ಏನಂದರೆ, ಈ ಕಾನೂನು ರಂಗದಲ್ಲಿ ವಿಶೇಷವಾಗಿ ಒಂದು 100 ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಒಂದ್ರಲ್ಲಿ 10-15 ಮಾತ್ರ ಹುಡುಗಿರು ಇರ್ತಾರೆ. ಹುಡುಗರೇ ತುಂಬ ಜಾಸ್ತಿ ಇರೋದು ಕಾನೂನು ಓದೋದು. ಮತ್ತು ಪ್ರಾಕ್ಟೀಸಲ್ಲೂ ಕೂಡ ಹಂಗೆ ಆಗುತ್ತೆ. ಏನಾಗುತ್ತೆ, ಮೇಲ್ ಅಡ್ವೊಕೇಟ್ಸ್ ಸ್ವಲ್ಪ ಡಾಮಿನೇಷನ್ ಇದ್ದೇ ಇರುತ್ತೆ. ಫೀಮೇಲ್ ಅಡ್ವೊಕೇಟ್ಸು ಪಾಪ ಅವ್ರಿಗೆ ಎಸ್ಟಾಬ್ಲಿಷ್ ಆಗೋದೇ ಭಾಳ ಕಷ್ಟ. ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಂದರೆ, ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ಗೆ ನಿಮ್ಮ ಹೆಣ್ಣು ಮಕ್ಕಳನ್ನು ಕಾನೂನು ಓದೋಕ್ಕೆ ಹುರಿದುಂಬಿಸಿ. ಎರಡನೇದು ಸರ್ಕಾರಕ್ಕೆ ಒಳ್ಳೆ ಕಡೆ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದೊಂದು ಸರ್ಕಾರಿ ಕಾನೂನು ಕಾಲೇಜನ್ನು ಆರಂಭ ಮಾಡಿ. ಮತ್ತು ಜನಸಾಮಾನ್ಯರಿಗೆ ಹೇಳೋದೇನಪ್ಪ ಅಂದರೆ, ಬರೀ ನೀವು ಪುರುಷ ವಕೀಲರಿಗಷ್ಟೇ ಅಲ್ಲ, ಮಹಿಳಾ ವಕೀಲರಿಗೂ ಕೂಡ ನೀವು ಸಹಾಯ ಮಾಡಿ ಅವ್ರ ಜೊತೆಗೆ ನಿಲ್ಲಿ ಅಂತ ನನ್ನ ನಿವೇದನೆ. ಸರ್, ಇವಾಗ ನೋಡಿ, ಸರ್ಕಾರ ಹೇಳ್ತಿದೆ ಮಹಿಳೆಯರಿಗೆ ಉಚಿತ ಶಿಕ್ಷಣ, ಹೈಯರ್ ಎಜುಕೇಷನ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇವ್ರು ಕಾಲೇಜೇ ಇಲ್ಲ ಅಂದರೆ, ಈಗ ನಮ್ಮ ಈಗಿನ ವ್ಯವಸ್ಥೆಯಲ್ಲಿ ನಮಗೆ ಕಾನೂನು ಶಿಕ್ಷಣದ ವ್ಯವಸ್ಥೆ ಜಾಸ್ತಿ ಬೇಕಾಗಿದೆ. ಈಗ ಸರ್ಕಾರ ಮೊದಲಿಂದ ಗಾಂಧೀಜಿಯವರೇ ಬ್ಯಾರಿಸ್ಟರ್ ಆಗಿದ್ರು, ಆದರೂ ಕಾನೂನು ಶಿಕ್ಷಣವನ್ನು ಸರ್ಕಾರ ತನ್ನ ಅಡಿಯಲ್ಲಿ ತಗೊಂಡು ಬರೋಕ್ಕೆ ಏನು ಕಷ್ಟ ಆಗಿತ್ತು ಸರ್? ಯಾಕೆ ಇದು ಆದ್ಯತೆಯ ವಿಚಾರ ಇದುವರೆಗೂ ಆಗಲಿಲ್ಲ ಅಂತ? ನೋಡಿ ಮೇಡಮ್, ನಾನು ಹಿಂಗೆ ಹೇಳ್ತೀನಿ ಅಂದರೆ ಯಾರಿಗೋ ಒಂದು ಕಡೆ ಚುಚ್ಚುತ್ತೆ. ಹೆಣ್ಮಕ್ಳು ಓದಿದರೆ ಏನಾಗುತ್ತೆ ಸಮಸ್ಯೆ ಗೊತ್ತಾ? ನೀವೆಲ್ಲದನ್ನು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತೀರಾ. ಹೆಣ್ಮಕ್ಳಿಗೆ ಜೇಬಿಲ್ಲದ ಡ್ರೆಸ್ ಕೊಟ್ಬಿಟ್ರು ಹಳೆ ಕಾಲದಿಂದ, ಜೇಬಿರೋ ಡ್ರೆಸ್ ಕೊಟ್ಬಿಟ್ರೆ ನೀವು ದುಡ್ಡು ಇಡೋಕ್ಕೆ ಶುರು ಮಾಡ್ತೀರಾ ಅಂತ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ತುಳಿತಕ್ಕೊಳಪಟ್ಟಂತಹ ದೊಡ್ಡ ಸಮುದಾಯ ಅಂದರೆ ಹೆಣ್ಣುಮಕ್ಕಳು. ಅದು ಯಾವುದೇ ಜಾತಿ, ಯಾವುದೇ ಧರ್ಮದವರಾಗಿರಲಿ, ಎಲ್ರಿಗೂ ಕೂಡ ಸಮನಾಗಿ ನಾನು ಮಾತಾಡ್ತಾ ಇದ್ದೀನಿ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡದೇ ಇರುವುದು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಹಿಡನ್ ಅಜೆಂಡಾ. ಅದು ನೀವು ಓದಿಬಿಟ್ರೆ ಎಲ್ಲನೂ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತೀರಲ್ಲ, ಅದಕ್ಕೆ ನೀವು ಓದಬಾರ್ದು.
ಸ್ವಂತ ತಂದೆನೇ ವಿಚಾರ ಮಾಡ್ತಾರೆ ನನ್ನ ಮಗಳೇ ಓದಬಾರ್ದು ಅಂತ. ಕಾರಣ ಅವರ ತಲೆಯಲ್ಲಿ ಆ ಮನುವಾದ ತುಂಬಿದೆ. ಆ ಮನುವಾದ ಹೋಗುವವರೆಗೆ ಹೆಣ್ಮಕ್ಳಿಗೆ ಶಿಕ್ಷಣ ಸಿಗಲ್ಲ. ಸರ್ಕಾರ ಸ್ಪೆಷಲಿ ನಮ್ಮ ರಾಜ್ಯದಲ್ಲಿರುವಂಥ ಸರ್ಕಾರ ಮನುವಾದ ಸರ್ಕಾರ ಅಲ್ಲ ಅಂತ ನಾವು ನಂಬ್ತಾ ಇದ್ದೀವಿ. ಅದು ಸತ್ಯ ಅಂತ ಅನ್ನೋದಾದರೆ ಇಮಿಡಿಯೇಟ್ಲಿ ಕಾಲೇಜುಗಳನ್ನ ಆರಂಭ ಮಾಡಿರಿ ಅಂತ ನಾವು ಒತ್ತಾಯ ಮಾಡಬೇಕಾಗುತ್ತೆ. ಇದುವರೆಗೂ ನಾವು ಕೇಳಿದ್ದು ಸರ್ಕಾರ ಈ ಕಾನೂನು ಕಾಲೇಜುಗಳು ಬೇಕಾದಷ್ಟು ಪ್ರೈವೇಟ್ ಇದ್ರೂ ಸಹ ಸರ್ ಅದು ಫೀಸ್ ಎಲ್ಲ ಫಂಡು ಬರ್ಸೋಕ್ಕೆ ಕಷ್ಟ ಅನಿಸುತ್ತೆ. ಆ ನಿಟ್ಟಿನಲ್ಲಿ ತಾವು ಯಾವ ರೀತಿ ಸರ್ಕಾರ ಈಗ ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ, ಯಾಕಂದರೆ ಹಣ ಇದ್ದವರು ಯಾವ ಕಾಲೇಜಾದರೂ ಸೇರ್ತಾರೆ, ಪ್ರತಿಷ್ಠೆ ವಿಷಯ. ಆದರೆ ಶಿಕ್ಷಣ ಮಾತ್ರ ಪಡ್ಕೋಬೇಕು, ಸಮಾಜ ಸೇವೆ ಮಾಡಬೇಕು ಅನ್ನೋರಿಗೆ ಸರ್ಕಾರ ಈ ನಿಟ್ಟಿನಲ್ಲಿ ಹೇಗೆ ಕ್ರಮ ತೆಗೆದುಕೋಬಹುದು? ತಾವು ಏನು ಸಲಹೆ ಕೊಡ್ತೀರಾ? ನೋಡಿ, ಸರ್ಕಾರಿ ಕಾಲೇಜುಗಳು ಆರಂಭ ಮಾಡಿ ಅದನ್ನು ಇಂಪ್ಲಿಮೆಂಟೇಷನ್ ತರೋಕ್ಕೆ ತುಂಬ ಲೇಟ್ ಆಗುತ್ತೆ. ಅದ್ರ ಬದಲಾಗಿ ತುರ್ತಾಗಿ ಒಂದು ಕ್ರಮ ಏನು ಕೈಕೋಬಹುದು ಅಂದರೆ ಇಮ್ಮಿಡಿಯೇಟ್ಲಿ ಒಂದು ಸ್ಪೆಷಲ್ ಸ್ಕಾಲರ್ಶಿಪ್ ಫಂಡನ್ನು ಶುರು ಮಾಡಬೇಕು. ಹೆಣ್ಣು ಮಕ್ಕಳು ಒಂದು ವೇಳೆ ಕಾನೂನು ಅಧ್ಯಯನ ಮಾಡ್ತಾ ಇದ್ದಾರೆ ಅಂದರೆ ಸಂಪೂರ್ಣವಾಗಿ 100% ಅವ್ರ ಫೀಸು ಯಾವುದೇ ಕಾಲೇಜಲ್ಲಿ ಅವ್ರು ಓದಲಿ ಆ ಕಾಲೇಜಲ್ಲಿ ಇರುವಂತಹ ಮ್ಯಾನೇಜ್ಮೆಂಟ್ಗೆ ಡೈರೆಕ್ಟ್ ಕಾಲೇಜಿಂದ ಗೌರ್ಮೆಂಟಿಂದ ಪೇಮೆಂಟ್ ಆಗಬೇಕು ಮತ್ತು ಹೆಣ್ಣು ಮಕ್ಕಳಿಗೆ ಓದೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಕನಿಷ್ಠ ಅಂದರೂ ಕೂಡ 50,000, ಗರಿಷ್ಠ ಅಂದರೆ 5 ಲಕ್ಷದವರೆಗೆ ಫೀಸ್ ಇದೆ ಲಾ ಓದೋಕ್ಕೆ. ಒಂದು ವರ್ಷಕ್ಕೆ 50,000ದಿಂದ 5 ಲಕ್ಷವರೆಗೆ ಫೀಸ್ ಇದೆ. ಹಾಗಾಗಿ ಅದನ್ನು ಭರಿಸುವಂಥ ಕೆಪಾಸಿಟಿ ನಮ್ಮ ಮಕ್ಕಳಿಗೆ ಇಲ್ಲ. ಅದನ್ನು ಸರ್ಕಾರ ಜವಾಬ್ದಾರಿ ತೆಗೆದುಕೊಳ್ಬೇಕು ಅಂತ ನನ್ನ ವಾದ. ನೋಡಿ, ಬಹುತೇಕ ಇದುವರೆಗೂ ಕಾನೂನು ಶಿಕ್ಷಣದ ಬಗ್ಗೆ ಯಾರು ಹೆಚ್ಚಿನದಾಗಿ ಗಮನನೇ ಹರಿಸಲಿಲ್ಲ ಅನಿಸುತ್ತೆ. ಆದರೆ ಇವತ್ತಿನ ದಿನಗಳಲ್ಲಿ ಕಾನೂನು ಅನ್ನೋದು ಸಾಕಷ್ಟು ತಿಳ್ಕೊಂಡಿರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಈ ವಿಚಾರ ಗಮನಕ್ಕೆ ಬಂದಿದೆ. ಈ ನಿಟ್ಟಿನಲ್ಲಿ ಕಾನೂನು ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳು ಮಹಿಳೆಯರಿಗೆಲ್ಲ ನಿಮ್ಮ ಹೆಣ್ಮಕ್ಳಿಗೆ ಉಚಿತ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿ ವಾಗ್ದಾನ ಮಾಡಿದ್ದೀರಾ CM ಸಿದ್ದರಾಮಯ್ಯ ಅವರೇ. ಖಂಡಿತವಾಗಿಯೂ ಈ ಕೆಲಸವನ್ನು ನೀವು ಮಾಡ್ತೀರಾ? ಹೀಗೆ ಮಾಡಿದಾಗ ಮಾತ್ರ ದೇವರಾಜ್ ಅರಸು ಅವರ ಒಂದು ಅವಧಿಯನ್ನು ತಾವು ಮೀರಿಸಿದ್ದೀರಾ, ಇದೊಂದು ಶಾಶ್ವತ ಕೆಲಸವನ್ನು ಮಾಡ್ತೀರಾ ಅಂತ ನಂಬ್ತಾ ಈ ಮಾತುಕತೆಯನ್ನು ಮುಗಿಸೋಣ ಸರ್. ನಮಸ್ಕಾರ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.